ವಾರ ಹೊಸದು, ಸುದ್ದಿಗಳು ಹೊಸದೆ. ವೀಕ್ಲಿ ರೌಂಡ್ ಆಫ್ ಜೊತೆಗೆ ನಾನು ಬಂದೇ ಬಿಟ್ಟೆ. ಡೆವಿಲ್ ಸಾಂಗ್ ಇಂದ ಹಿಡಿದು ಮಾರ್ಕ್ ಶೂಟಿಂಗ್ ಅಪ್ಡೇಟ್ ವರೆಗೂ ಪ್ರತಿಯೊಂದು ಸುದ್ದಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಕೊನೆವರೆಗೂ ಇದ್ದು ವಿಡಿಯೋ ನೋಡಿ ಮಜಾ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅನೌನ್ಸ್ಮೆಂಟ್ಸ್. ಜನವರಿ 15ಕ್ಕೆ ಜೂನಿಯರ್ ಕಿಚ್ಚ ಅಂದ್ರೆ ಸಂಚಿತ್ ಸಂಜೀವ್ ಅವರ ಚೊಚ್ಚಲ ನಟನೆಯ ಸಿನಿಮಾ ಆಗಿರುವಂತಹ ಮ್ಯಾಂಗೋ ಪಚ್ಚ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಸಾಮಾನ್ಯವಾಗಿ ಸಂಕ್ರಾಂತಿಗೆ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ರಿಲೀಸ್ ಆಗೋದು ಬಹಳಾನೇ ಕಡಿಮೆ. ಯಾಕಂದ್ರೆ ಬೇರೆ ಭಾಷೆಗಳ, ಅದರಲ್ಲೂ ಸ್ಪೆಷಲ್ ಆಗಿ ತೆಲುಗು ಭಾಷೆ ಸಿನಿಮಾಗಳ ಹಾವಳಿ ಹೆಚ್ಚಾಗಿರುತ್ತೆ ಅಂತ. ಬೆಂಗಳೂರಲ್ಲೂ ಕೂಡ ಇದೇ ಪ್ರಾಬ್ಲಮ್. ಹಾಗಿದ್ರೂ ಕೂಡ ಮೊದಲ ಸಿನಿಮಾದಲ್ಲೇ ಚಾಲೆಂಜ್ ತಗೊಳ್ಳೋದಕ್ಕೆ ಜೂನಿಯರ್ ಕಿಚ್ಚ ರೆಡಿ ಆಗಿದ್ದಾರೆ. ಸಿನಿಮಾದಲ್ಲಿ ಮತ್ತೊಂದು ಹೈಲೈಟ್ ಆಗುವಂತಹ ಅಂಶ ಅಂದ್ರೆ ಅದು ಚರಣ್ ರಾಜ್ ಅವರ ಮ್ಯೂಸಿಕ್. ಇಡೀ ಹೊಸ ಟೀಮು ಮೊದಲ ಪ್ರಯತ್ನದಲ್ಲೇ ಚಾಲೆಂಜ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪ್ರಾಮಿಸಿಂಗ್ ನಟ ಇದರಿಂದ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಾಯಕನಾಗಿ ಕಾಣಿಸ್ಕೊಳ್ತಿರುವಂತಹ ಹೊಸ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ. ಈ ಸಿನಿಮಾನ ಕೆರೆ ಬೇಟೆ ಫೇಮ್ ನ ರಾಜ್ಗುರು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಿರ್ಮಾಣದ ವಿಚಾರಕ್ಕೆ ಬಂದ್ರೆ, ಕನ್ನಡದ ಹಿಂದಿ ಡಬ್ ಆಗಿರುವಂತಹ ಸಿನಿಮಾಗಳನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಮಾಡುವಂತಹ ಗೋಲ್ಡ್ ಮೈನ್ ಯೂಟ್ಯೂಬ್ ಚಾನೆಲ್ ನ ಓನರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಿಂದಿ ರಿಲೀಸ್ಗೆ ಇದೊಂದು ಒಳ್ಳೆ ಅವಕಾಶ ರೀತಿಯಲ್ಲಿ ಕಂಡು ಬರ್ತಾ ಇದ್ರು ಕೂಡ ಸಿನಿಮಾದ ಕಂಟೆಂಟ್ ಯಾವ ರೀತಿ ಮೂಡ್ ಬರ್ಬೋದು ಅನ್ನೋಂತಹ ಕುತೂಹಲ ಈಗ ಎಲ್ಲರಲ್ಲೂ ಮೂಡಿದೆ. ಕೊನೆಗೂ ಸಾಕಷ್ಟು ಸಮಯಗಳ ನಂತರ ರಾಜಮೌಳಿ ಹಾಗೂ ಮಹೇಶ್ ಬಾಬು ಕಾಂಬಿನೇಷನ್ ಸಿನಿಮಾದ ಟೈಟಲ್ ಏನು ಅಂತ ಗೊತ್ತಾಗಿದೆ. ಎಸ್, ನಾವು ವಾರಣಾಸಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ. ಸಿನಿಮಾದ ಟೈಟಲ್ ಹಾಗೂ ಕೆಲವೊಂದು ವಿಡಿಯೋ ತುಣುಕುಗಳು ಸಾಕಷ್ಟು ಸಮಯಗಳ ಹಿಂದೆನೆ ಲೀಕ್ ಆಗಿತ್ತು. ಆದ್ರೂ ಕೂಡ ಇದನ್ನ ನೋಡುವಂತಹ ಎಕ್ಸೈಟ್ಮೆಂಟ್ ಅಭಿಮಾನಿಗಳಲ್ಲಿ ಸ್ವಲ್ಪ ಮಟ್ಟ ಕೂಡ ಕಡಿಮೆ ಆಗಿರಲಿಲ್ಲ. ಮಹೇಶ್ ಬಾಬು ಅವರ ಡಿಫ್ರೆಂಟ್ ಲುಕ್, ರಾಜಮೌಳಿ ಅವರ ಡೈರೆಕ್ಷನ್ ಶೈಲಿ ಹಾಗೂ ಸಿನಿಮಾ ಬೇರೆ ಬೇರೆ ಟೈಮ್ ಲೈನ್ ನಲ್ಲಿ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಸಾಗಿ ಬರೋದನ್ನ ಈ ಟೈಟಲ್ ಲಾಂಚ್ ಮಾಡುವಂತಹ ವಿಡಿಯೋ ಗ್ಲಿಮ್ಸು ಸಾಬೀತು ಮಾಡಿದೆ. ಇನ್ನು ಪ್ರಮುಖವಾಗಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳ ನಂತರ ಪ್ರಿಯಾಂಕಾ ಚೋಪ್ರಾ ಅವರ ಕಂಬ್ಯಾಕ್ ಕೂಡ ಇದಾಗ್ತಾ ಇದೆ. ಸಿನಿಮಾದ ಬಗ್ಗೆ ಅದಾಗ್ಲೇ ಸಾಕಷ್ಟು ನಿರೀಕ್ಷೆ ಇದೆ ನಿಜ. ಆದ್ರೆ ಈಗ ಟೈಟಲ್ ರಿವೀಲ್ ಮಾಡುವಂತಹ ಟೀಸರ್ ನಲ್ಲಿ ಸಿನಿಮಾದ ಕಾನ್ಸೆಪ್ಟ್ ನೋಡಿದ ನಂತರ ನಿರೀಕ್ಷೆ ಅನ್ನೋದು ತುಂಬಾನೇ ಹೆಚ್ಚಾಗಿದೆ. ನೋಡೋಣ ನಿರೀಕ್ಷೆಗೆ ತಕ್ಕಂತೆ ಪ್ರಾಡಕ್ಟ್ ರೆಡಿಯಾಗಿ ಬರುತ್ತಾ ಅಂತ. ಬಿಗ್ ಅಪ್ಡೇಟ್ಸ್. ಜುಲೈಗೆ ಸ್ಟಾರ್ಟ್ ಆಗಿದ್ದ ಮಾರ್ಕ್ ಸಿನಿಮಾದ ಶೂಟಿಂಗು ಅಧಿಕೃತವಾಗಿ ಈಗ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಈ ಟೀಮ್ಗೆ ಈ ವಿಚಾರಕ್ಕೆ ಸಲ್ಯೂಟ್ ಹೇಳಲೇಬೇಕು. ಕೊಟ್ಟಿರೋ ಮಾತಿನ ಹಾಗೆ ಫಿಲಂ ಟೀಮು ನಡ್ಕೊಂಡಿದೆ. ಸಾಕಷ್ಟು ಕ್ಲಾಶ್ಗಳಿದ್ರು ಕೂಡ ಹಿಂದೂ ಮುಂದೆ ನೋಡದೆ ಫಿಲಂ ಟೀಮು ತಾನು ಅನ್ಕೊಂಡ ರೀತಿಯಲ್ಲಿ ಕ್ರಿಸ್ಮಸ್ಗೆ ರಿಲೀಸ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದೆ. ಬಿಗ್ ಬಾಸ್ ನಡುವೆ ಕೂಡ ಕಿಚ್ಚ ಸುದೀಪ್ ಅವರು ಫಿಲಂಗೆ ಟೈಮ್ ಕೊಟ್ಟಿರೋದು ನಿಜಕ್ಕೂ ಕೂಡ ಅಪ್ರಿಷಿಯಬಲ್ ವಿಚಾರ. ಇದರ ಜೊತೆಗೆ ಸಿನಿಮಾ ಕೇವಲ 4 ತಿಂಗಳಲ್ಲೇ ರೆಡಿಯಾಗಿ ನಮ್ಮ ಮುಂದೆ ಬರೋದಕ್ಕೆ ಸಿದ್ಧವಾಗಿದೆ. ಇದರ ಜೊತೆಗೆ ಮತ್ತೊಂದು ಕನ್ನಡ ಸಿನಿಮಾ ಕೂಡ ಇದೇ ವಿಷಯಕ್ಕೆ ಸೌಂಡ್ ಮಾಡ್ತಿದೆ. ಅದೇ ಡಾರ್ಲಿಂಗ್ ಕೃಷ್ಣ ಅವರ ಸಕ್ಸಸ್ಫುಲ್ ಫ್ರಾಂಚೈಸಿಯ ಸಿನಿಮಾ ಲವ್ ಮಾಕ್ಟೇಲ್ ನ 3ನೇ ಆವೃತ್ತಿ. ಈ ಫಿಲಂ ಶೂಟಿಂಗ್ ಕೂಡ ಸಂಪೂರ್ಣವಾಗಿ ಪೂರೈಸಿಬಿಟ್ಟಿದೆ. ಸಿನಿಮಾ ಅನ್ಕೊಂಡಂತೆ ಆದ್ರೆ ಫೆಬ್ರವರಿ 13ಕ್ಕೆ ರಿಲೀಸ್ ಆಗಬಹುದು ಅನ್ನೋ ಮಾಹಿತಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಆದ್ರೆ ಈಗಲೂ ಕೂಡ ಫ್ಯಾನ್ಸು ಸ್ಟೋರಿಯನ್ನ ಮೊದಲ ಪಾರ್ಟ್ ರೀತಿಯಲ್ಲಿ ಇರ್ಲಿ ಅನ್ನೋ ಬೇಡಿಕೆನ ಇಡ್ತಾ ಇದ್ದಾರೆ. ಯಾಕಂದ್ರೆ ಪಾಯಸ 1 ಲೋಟ ಕುಡಿದ್ರೆ ಮಾತ್ರ ಗಸಗಸೆ ಪಾಯಸ, 2-3 ಲೋಟ ಕುಡಿತಾ ಹೋದ್ರೆ ಅದು ಸೂರ್ಯವಂಶದ ಪಾಯಸ ಆಗೋಗುತ್ತೇನೋ ಅನ್ನೋ ಭಯ ಅಷ್ಟೇ. ಟೀಸರ್, ಟ್ರೈಲರ್ ಮತ್ತು ಸಾಂಗ್ ರಿಲೀಸಸ್. ಅನಿಲ್ ದೊರಸಮುದ್ರ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ ಕಾರಂತ್ರವರ ಚೋಮನ ದುಡಿ ಕಾದಂಬರಿಯಿಂದ ಇನ್ಸ್ಪೈರ್ ಆಗಿರುವಂತಹ ಈ ಸಿನಿಮಾದ ಟ್ರೈಲರ್ ಮೂಲಕ ಈಗಾಗಲೇ ಭರವಸೆಯನ್ನ ಮೂಡಿಸಿದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳ ಎರ ಯಾವ ರೀತಿಯಲ್ಲಿ ಮಿಂಚಿದೆ ಅನ್ನೋದನ್ನ ನಿಮ್ಗೆ ವಿಶೇಷವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ರಾಜ್ಕುಮಾರ್ ಅಂತಹ ಬಿಗ್ ಸ್ಟಾರ್ ಕೂಡ ಅಂತಹ ಸೂಪರ್ ಹಿಟ್ ಸಿನಿಮಾಗಳ ಮೂಲಕನೇ ಜನರಿಗೆ ಇಷ್ಟ ಆಗಿದ್ದು. ಉಳ್ಳವರು ಹಾಗೂ ಉಳುವವರ ನಡುವಿನ ಸಂಘರ್ಷದ ಮನಮುಟ್ಟುವಂತಹ ಕಥೆಯನ್ನ ಈ ಸಿನಿಮಾದ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ. ಕಲಾತ್ಮಕವಾಗಿ ಸಿನಿಮಾ ಇಷ್ಟಪಡುವಂತಹ ಆಡಿಯನ್ಸ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಒಪಿನಿಯನ್. ಸಿನಿಮಾ ಇದೇ ನವೆಂಬರ್ 28ಕ್ಕೆ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಚೆನ್ನಾಗಿದೆ ಅಂದಲ್ಲಿ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ ನಲ್ಲಿ ಹೋಗಿ ನೋಡುವ ಮೂಲಕ ಸಪೋರ್ಟ್ ಮಾಡೋಣ. ಪಕ್ಕಾ ಬ್ಲಡ್ ಶೆಡ್ ಕ್ರೈಮ್ ಥ್ರಿಲ್ಲರ್ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಮಾರ್ನಮಿ ಸಿನಿಮಾದ ಟ್ರೈಲರ್ ಕೂಡ ಎಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದೆ. ಕರಾವಳಿ ಭಾಗದ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ರಿತ್ವಿಕ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಏನೇ ಹೇಳಿ ಗುರು, ಟ್ರೈಲರ್ ಮಾತ್ರ ಸಖತ್ತಾಗಿದೆ. ಸಿನಿಮಾದ ಮತ್ತೊಂದು ಹೈಲೈಟ್ ಅಂದ್ರೆ ಚರಣ್ ರಾಜ್ ಅವರ ಮ್ಯೂಸಿಕ್. ರಿಷಿತ್ ಶೆಟ್ಟಿ ಡೈರೆಕ್ಷನ್ ನಲ್ಲಿ ಸಿನಿಮಾದ ಟ್ರೈಲರ್ ಅಂತೂ ಇಂಟ್ರೆಸ್ಟಿಂಗ್ ಆಗಿದೆ. ಈ ಸಿನಿಮಾ ಕೂಡ ನವೆಂಬರ್ 28ಕ್ಕೆ ರಿಲೀಸ್ ಆಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ಅಲೋಹೋ ಮೊರಾ ಡೆವಿಲ್ ಫಿಲಂ ನ 3ನೇ ಸಾಂಗ್ ರಿಲೀಸ್ ಆಗಿದೆ. ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಈ ಸಾಂಗ್ ರಿಲೀಸ್ ಆಗಿ 1 ದಿನ ಆಗಿದೆ ಅಷ್ಟೇ. ಆಗ್ಲೇ 6 ಮಿಲಿಯನ್ ವ್ಯೂಸ್ ನ ಕಡೆಗೆ ಓಡ್ತಾ ಇದೆ. ದರ್ಶನ್ ಅವರ ಸಿನಿಮಾದ ಕಂಟೆಂಟ್ ಯಾವುದೇ ರಿಲೀಸ್ ಆಗ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಕ್ಷಣ ಭೂಕಂಪ ಆಗ್ಬಿಡುತ್ತೆ. ಅನಿರುದ್ಧ ಶಾಸ್ತ್ರಿ ಅವರ ಸಾಹಿತ್ಯ ಹಾಗೂ ವಾಯ್ಸ್ ನಲ್ಲಿ ಈ ಸಾಂಗ್ ಮೂಡ್ ಬಂದಿದ್ದು. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ.
ಸಾಂಗ್ ನನಗೆ ಒಂದು ಆವರೇಜ್ ಫೀಲಿಂಗ್ ಅನ್ನ ಕೊಡ್ತು. ಆದ್ರೆ ಸಾಂಗ್ ಮಾಡ್ತಾ ಇರುವಂತಹ ರೆಕಾರ್ಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸಿನಿಮಾದ ರಿಲೀಸ್ಗೆ ಇನ್ನೇನು ಹತ್ತತ್ರ 1 ತಿಂಗಳು ಮಾತ್ರ ಬಾಕಿ ಉಳಿದಿರೋದು. ನೋಡೋಣ ಫಿಲಂ ಟೀಮು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದೆ ಅಂತ. ಸುಮಾರು ದಿನಗಳ ನಂತರ ದರ್ಶನ್ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ವಿಟ್ನೆಸ್ ಮಾಡೋದಕ್ಕೆ ನಾವಂತೂ ರೆಡಿ. ನೀವು? ಸಡಗರ ರಾಘವೇಂದ್ರ ಅವರ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಹಿಂದೆ ಕೆಲವೊಂದು ಸಿನಿಮಾಗಳ ಮೂಲಕ ತಮ್ಮನ್ನ ತಾವು ಪರಿಚಯಿಸಿಕೊಂಡಿದ್ದಂತಹ ಕವಿ ಶೆಟ್ಟಿ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ದಂಗೆ ಎದ್ದಿರುವಂತಹ ಒಂದು ಗ್ಯಾಂಗಿನ ಸ್ಟ್ರಗಲ್ ನ ನಡುವೆ ಕಂಡು ಬರುವಂತಹ ಕಷ್ಟ ಹಾಗೂ ಸುಖದ ಹಾದಿಯನ್ನ ಈ ಟ್ರೈಲರ್ ನಲ್ಲಿ ನೀವು ಕಾಣಬಹುದಾಗಿದೆ. ಮೇಕಿಂಗ್ ಹಾಗೂ ಕಲರಿಂಗ್ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಮೇಕಿಂಗ್ ವಿಚಾರದಲ್ಲಿ ಯಾವುದೇ ರಾಜಿ ಮಾಡ್ಕೊಂಡಿಲ್ಲ ಸಿನಿಮಾ ತಂಡ. ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ ಹಾಗೂ ಸಿನಿಮಾ ಇದೇ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಿದೆ. ನೋಡೋಣ ಪ್ರೇಕ್ಷಕ ಮಹಾಪ್ರಭು ಸಿನಿಮಾಗೆ ಪಾಸ್ ಮಾರ್ಕ್ಸ್ ಕೊಡ್ತಾರ ಅಂತ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಸಿನಿಮಾ ರಿಲೀಸ್ ವಿಚಾರಕ್ಕೆ ಬರೋದಾದ್ರೆ ಈ ಬಾರಿ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳ ಲಿಸ್ಟ್ ಅಲ್ಲಿ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇರೋದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಫುಲ್ ಮೀಲ್ಸ್, ದಿ ಟಾಸ್ಕ್, ಕಂಗ್ರಾಚುಲೇಷನ್ಸ್ ಬ್ರದರ್, ಗಿಡುಗ, ರಾಧೆಯ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ಮಿಸ್ ಮಾಡದೆ ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲೇ ನೋಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಕೂಲಿ ಸಿನಿಮಾ ಹೇಳಿದಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿಲ್ಲ. ಹೀಗಾಗಿ ಜೈಲರ್ 2 ಸಿನಿಮಾದ ಮೇಲಿನ ನಿರೀಕ್ಷೆ ಸಾಕಷ್ಟು ಹೆಚ್ಚಾಗಿದೆ. ಇನ್ನು ಲೇಟೆಸ್ಟ್ ಸುದ್ದಿಗಳ ಪ್ರಕಾರ ಈ ಸಿನಿಮಾದಲ್ಲಿ ಕೇವಲ ಶಿವಣ್ಣ ಮಾತ್ರ ಅಲ್ಲ, ಮತ್ತೊಬ್ಬ ಕನ್ನಡದ ಪ್ರತಿಭೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರಂತೆ. ಮಾತಾಡ್ತಾ ಇರೋದು ಮೇಘನಾ ರಾಜ್ ಅವರ ಬಗ್ಗೆ. ಸಾಕಷ್ಟು ಸಮಯಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಆಬ್ಸೆಂಟ್ ಆಗಿರುವಂತಹ ಮೇಘನಾ ಈಗ ನೇರವಾಗಿ ತಮಿಳು ಚಿತ್ರದ ಮೂಲಕ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಅವರ ಪಾತ್ರ ಹೇಗ್ ಮೂಡ್ ಬಂದಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಇದರ ಜೊತೆಗೆ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ನಿರ್ಮಾಣ ಸಂಸ್ಥೆ ಆಗಿರುವಂತಹ ಹೊಂಬಾಳೆ ಫಿಲ್ಮ್ಸ್ ಈ ತಂಡವನ್ನ ಪರ್ಚೇಸ್ ಮಾಡ್ತಾ ಇದೆ ಅನ್ನೋ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗಾಗಲೇ RCB ಹಾಗೂ ಹೊಂಬಾಳೆ ಫಿಲ್ಮ್ಸ್ ಫಿಲ್ಮ್ ಪ್ರಮೋಷನ್ ವಿಚಾರದಲ್ಲಿ ಕೊಲಾಬ್ರೇಷನ್ ಮಾಡಿರೋದು ನಿಮ್ಗೆ ಗೊತ್ತೇ ಇದೆ. ಒಂದು ವೇಳೆ ಹೊಂಬಾಳೆ ಗ್ರೂಪ್ಸ್ RCB ತಂಡವನ್ನ ಖರೀದಿ ಮಾಡಿದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಂಡಿಯನ್ ಸಿನಿಮಾ ಮ್ಯಾಪ್ ನಲ್ಲಿ ಎದ್ದು ಕಾಣುತ್ತೆ. ನೋಡೋಣ, ಈ ಸುದ್ದಿ ಹೊರಬರೋದಕ್ಕೆ ಕೂಡ ಹೆಚ್ಚು ದಿನ ಬೇಕಾಗಿಲ್ಲ. ಡೆವಿಲ್ ಸಿನಿಮಾದ ಟ್ರೈಲರ್ ಬಗ್ಗೆ ಕೂಡ ನಿರ್ದೇಶಕ ಆಗಿರುವಂತಹ ಪ್ರಕಾಶ್ ಅವರು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಸಿನಿಮಾಗಾಗಿ 4-5 ಟ್ರೈಲರ್ ಕಟ್ ಗಳನ್ನ ರೆಡಿ ಮಾಡಿ ಅದರಲ್ಲಿ ಬೆಸ್ಟ್ ಆಗಿರುವಂತಹ ಹಾಗೂ ಥಿಯೇಟರ್ ನಲ್ಲಿ ಕೂಡ ಅಭಿಮಾನಿಗಳು ನೋಡಿ ಎಂಜಾಯ್ ಮಾಡಬಹುದಾದಂತಹ ಟ್ರೈಲರ್ ನ ರೆಡಿ ಮಾಡಿ ರಿಲೀಸ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರಂತೆ. ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಕೂಡ ಫಿಲಂ ಟೀಮು ಡೆವಿಲ್ ಸಿನಿಮಾಗೆ ಬೇಕಾಗಿರುವಂತಹ ಪ್ರತಿಯೊಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖುಷಿ ಕೊಡ್ತಿರುವಂತಹ ವಿಚಾರ. ಯಾಕಂದ್ರೆ ನಿದ್ದೆಗೆ ಬಿದ್ದಿರುವಂತಹ ಸಿಂಗಲ್ ಸ್ಕ್ರೀನ್ ಗಳನ್ನ ಮತ್ತೆ ಬಡಿದೆಬ್ಬಿಸಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ದರ್ಶನ್ ಅವರ ಸಿನಿಮಾಗಳು ಬರಲೇಬೇಕು. ಹೀಗಾಗಿ ಡೆವಿಲ್ ಸಿನಿಮಾ ಈ ವಿಚಾರದಲ್ಲಿ ಸಾಕಷ್ಟು ಪ್ರಾಮಿನೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಅಂಡ್ ಆಲ್ಸೋ ದರ್ಶನ್ ಅವರ ಕಂಬ್ಯಾಕ್ ಸಿನಿಮಾ ಕೂಡ ಆಗಿರೋದ್ರಿಂದ ಅವರ ಸಿನಿಮಾ ಕೆರಿಯರ್ಗೂ ಕೂಡ ಇದು ಸಾಕಷ್ಟು ಪ್ರಮುಖವಾಗುತ್ತೆ. ಜೂನಿಯರ್ ಕಿಚ್ಚ ಸಂಚಿತ್ ಸಂಜೀವ್ ಅವರ ಚೊಚ್ಚಲ ಬಾರಿಗೆ ನಾಯಕ ನಟರಾಗಿರುವಂತಹ ಮ್ಯಾಂಗೋ ಪಚ್ಚ ಸಿನಿಮಾದ ಆಡಿಯೋ ರೈಟ್ಸ್ ನ ಸರಿಗಮಪ ರೆಕಾರ್ಡ್ ಬ್ರೇಕಿಂಗ್ ಬೆಲೆಗೆ ಖರೀದಿ ಮಾಡಿದೆ. ಒಬ್ಬ ಚೊಚ್ಚಲ ನಾಯಕ ನಟನ ಸಿನಿಮಾಗೆ ಇಷ್ಟೊಂದು ಬೆಲೆ ಸಿಕ್ಕಿರೋದು ಇದೇ ಮೊದಲು ಅಂತ ತಿಳಿದು ಬಂದಿದೆ. ನಿರ್ಮಾಪಕರಾಗಿರುವಂತಹ ಕಾರ್ತಿಕ್ ಕೂಡ ಇದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಯಂಗ್ ಟ್ಯಾಲೆಂಟ್ ಗಳು ಕೂಡ ಈ ರೀತಿಯ ಬೂಸ್ಟ್ ಪಡ್ಕೋತಾ ಇರೋದು ನಿಜಕ್ಕೂ ಕೂಡ ಫ್ಯೂಚರ್ ನಲ್ಲಿ ನಮ್ಮ ಕನ್ನಡದ ಯಂಗ್ ಟ್ಯಾಲೆಂಟ್ ಗಳು ಇನ್ನಷ್ಟು ಬೆಳೀತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಸೂಚನೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಕನ್ನಡದ ಖ್ಯಾತ ಡೈಲಾಗ್ ರೈಟರ್ ಆಗಿರುವಂತಹ ಮಾಸ್ತಿ ಅವರು ಒಂದು ಶಾಕಿಂಗ್ ವಿಚಾರವನ್ನ ಹೊರಹಾಕಿದ್ದಾರೆ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ತಮಿಳುನಾಡಿನ ಪಕ್ಕಾ ಮಾಸ್ ಹಾಗೂ ರಾ ಡೈರೆಕ್ಟರ್ ಆಗಿರುವಂತಹ ವೆಟ್ರಿ ಮಾರನ್ ಅವರ ಡೈರೆಕ್ಷನ್ ನಲ್ಲಿ ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಬೇಕಿತ್ತಂತೆ. ಆದ್ರೆ ಕೆಲವೊಂದು ಕಾರಣಗಳಿಂದಾಗಿ ಈ ಸಿನಿಮಾ ಸೆಟ್ಟೇರೋದಕ್ಕೆ ಸಾಧ್ಯವಾಗ್ಲಿಲ್ವಂತೆ. ಖಂಡಿತವಾಗ್ಲೂ ಈ ಕಾಂಬಿನೇಷನ್ ಬಾಕ್ಸ್ ಆಫೀಸ್ ಅಲ್ಲಿ ಮ್ಯಾಜಿಕ್ ಮಾಡ್ತಾ ಇತ್ತು ಅನ್ನೋದ್ರಲ್ಲಿ ಯಾರಿಗೂ ಕೂಡ ಡೌಟೇ ಬೇಡ. ಆದ್ರೆ ಏನ್ ಮಾಡೋದು, ಎಲ್ಲ ಕೂಡು ಬಂದ್ರೆ ಮಾತ್ರನೇ ಅಲ್ವಾ ಒಂದು ಪರ್ಫೆಕ್ಟ್ ಸಿನಿಮಾ ಆಗೋದು. ಇದಾಗಿತ್ತು ಈ ವಾರದ ವೀಕ್ಲಿ ಫಿಲ್ಮಿ ರೌಂಡ್ ಆಫ್. ಮುಂದಿನ ವಾರ ಮತ್ತಷ್ಟು ಸಾಕಷ್ಟು ಮಸಾಲೆಗಳ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈ ಮೇಲಿನ ಅಪ್ಡೇಟ್ಸ್ ಗಳಲ್ಲಿ ಯಾವುದು ನಿಮ್ಮನ್ನ ಎಕ್ಸೈಟ್ ಮಾಡ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.